ಯಾವ ಇದು ಮರ್ತೋಯ್ತು ನನಗೆ. ಕ್ಯಾನ್ ದುರ್ಗಮ್. ನೀರು ಕೊಡಬಾರ್ದಂತ ಡಿಸೈಡ್ ಆಗಿದಾರ ಗೊತ್ತಿಲ್ಲ, ಹೋಗ್ತಾನೆ ಇದ್ದಾರೆ ಬಂದಂಗೆ. ಮೋಸ ಅಲ್ವಾ ಇದು? ಇವು ಎಷ್ಟು ಗಮ್ಮನ ತಗತ್ತಾ, ನಾವು ಕಿವಿ ಮಾಡ್ಕೊಳ್ಳುವ ಅಲ್ಲ. ಇಲ್ಲೊಂದು ಗುಹೆ ಥರ ಇದೆ, ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಮಲ್ಕೊಂಡಿದ್ದಾನೆ, ಸೈಡಲ್ಲಿ ಹೋಗಿ ಮಲ್ಕೋಬೇಕು ತಾನೆ. ಪೆಟ್ರೋಲ್ ಬಂಕ್ ವೆಹಿಕಲ್ಸ್ ಎಲ್ಲ ಹೋಗೋ ಮಧ್ಯದಲ್ಲಿ ಮಲ್ಕೊಂಡಿದ್ದಾನೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನಿರೋದು ಆಂಜನೇಯ ಬೆಟ್ಟ ಹತ್ರ. ಯಾವ ಇದು ಮರ್ತೋಯ್ತು ನನಗೆ. ಕ್ಯಾನ್ ದುರ್ಗಮ್ ಊರಲ್ಲಿ ಆಂಜನೇಯ ಬೆಟ್ಟ. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಆಲ್ರೆಡಿ ಸನ್ಸೆಟ್ ಆಗ್ತಾ ಇದೆ. ನಾನು ಹತ್ತೋದು ಬೆಸ್ಟ್ ಅನಿಸಿದೆ. ದಾರಿ ತಪ್ಪಿ ನನ್ನ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ. ನಾನು ನನ್ನ ಬೈಕ್ ಬಂದಿದ್ದೀವಿ. ಇವಾಗ ನಾನು ಅಷ್ಟು ದೂರ ಹೋಗಬೇಕು. ತುಂಬ ಹತ್ಬೇಕು ಅನಿಸುತ್ತೆ ನನ್ನ ಪ್ರಕಾರ. ಆಲ್ರೆಡಿ ತುಂಬ ನಂಗೆ ಬಾಯಾರಿಕೆ ಆಗ್ತಿದೆ. ಸನ್ಸೆಟ್ ಆಗ್ತಾ ಇದೆ. ಹಬ್ಬ ದೇವುಡ, ಇಲ್ಲಿ ಹತ್ತಿ ಕೂರೋಣ ಸ್ವಲ್ಪ ಹೊತ್ತು. ಆಗ್ತಿಲ್ಲ ನನಗೆ. ಇವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಪಾಪ ನನ್ನ ವೆಯ್ಟ್ ಮಾಡ್ಕೊಂಡು ಲೇಟ್ ಮಾಡಿದ್ರು. ಇವರೆಲ್ಲ ಬಂದ್ರಪ್ಪ. ಅಲ್ಲೇ ಇಲ್ಕಿ ಬಂದರು ಒಬ್ಬೊಬ್ಬರಾಗೆಲ್ಲ ಬಂದರು. ಹೋಗಿತ್ತು. ಇನ್ನೊಂದು ಹೇಳಬೇಕಲ್ಲ, ನಾನು ಮೂವರ್ ಚೇಂಜ್ ಮಾಡಿದೆ ಇವತ್ತು. ಇದು ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಚೇಂಜ್ ಮಾಡಿದೆ. ರಿಯಾಕ್ಷನ್ ನನಗೋಸ್ಕರ ಅಲ್ಲಿ ಇಲ್ಲಿ ನಿಂತ್ಕೊಂಡು ಫೈನಲಿ ಬಂದ್ರಪ್ಪ. ಬಂದರು, ಎಲ್ಲರೂ ಹೋಗ್ತಾ ಇದ್ದೀವಿ. ಅಷ್ಟು ಸ್ಟೆಪ್ಸ್ ಹತ್ಬೇಕು ಇವಾಗ. ಇದೇನಿಲ್ಲ, ನಾರ್ಮಲ್ ಅಂತಿದ್ದಾರೆ. ನನಗೆ ನೋಡಿದ್ರೆ ಇಷ್ಟೊಂದು ಅನ್ನಂಗಿದೆ. ನಮಗೆ ದಾಹ ಆಗಿದೆ, ವಾಟರ್ ಬೇಕು. ಸುಸ್ತಾಗ್ತಿಲ್ವಾ ನಿಮಗೆ? ನಾರ್ಮಲ್ಲ ಆಗಲ್ಲಪ್ಪ. ಇನ್ಮೇಲೆ ವರ್ಕೌಟ್ ಮಾಡಬೇಕು. ನಮಗೆ ಸುಸ್ತಾಗ್ತಿದೆ ಜಾಸ್ತಿ. ಹೋಗಿ ಸುಸ್ತಾಗ್ತಿದೆ. ಇನ್ನೂ ಅರ್ಧ ಇದೆ. ಹೌದಾ ದೇವ್ರೆ, ತೇಜಸ್ ವಾಟರ್ ಕೊಡಿ. ನಂಗೆ ವಾಟರ್ ಕೊಡ್ದಂಗೆ ಹೋಗ್ತಾನೆ ಇದ್ದಾರಪ್ಪ ಇವರು. ಇಲ್ಲಿ ಮಂಟಪದ ಇದೆ. ಅರ್ಧ ಬಂದ್ವಾ? ಮೇ ಬಿ. ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸ್ತಿದೆ. ಸ್ವಲ್ಪ ನೀರು ಕೊಡ್ದಂಗೆ ಮೇಲೆ ಹೋಗ್ತಿದ್ದಾರೆ. ಮೇಲೆ ಹೋಗ್ಬಿಟ್ಟು ಮತ್ತೆ ಕೆಳಗಡೆ. ಹಾಂ, ನೀರು ಕೊಡಬಾರ್ದಂತ ಡಿಸೈಡ್ ಆಗಿದಾರ ಗೊತ್ತಿಲ್ಲ, ಹೋಗ್ತಾನೆ ಇದ್ದಾರೆ ಬಂದಂಗೆ. ಮೋಸ ಅಲ್ವಾ ಇದು? ಇಲ್ಲೊಂದು ದೇವರಿದೆ. ಡಬ್ 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 ಅಂತ ಆಗ್ತಿದೆ. ಗಣೇಶನಿಗೆ ಕೈ ಮುಗಿವ ಇಲ್ಲ. ಏನಿಲ್ಲ, ಬೆಟ್ಟದ ಮೇಲೆ ನಾರ್ಮಲ್ಲು ವೀಡಿಯೋ ಫೋಟೋ ತೆಕ್ಕೊಳ್ಳೋ ಅಷ್ಟರೊಳಗಡೆ ಸನ್ಸೆಟ್ ಆಗೋಯ್ತು. ವೀಡಿಯೋ ಇಲ್ಲ, ಫೋಟೋ ಇಲ್ಲ. 90 ಕಿಲೋಮೀಟರ್ ಬಂದು ಸನ್ಸೆಟ್ ಫೋಟೋ ತೆಕ್ಕೊಳ್ಳೋಕ್ಕಾಗ್ತಿಲ್ಲ. ಎಷ್ಟು ಬೇಗ ಹೋಯ್ತು ಗೊತ್ತಾ? ಜಸ್ಟ್ 1-2 ಸೆಕೆಂಡಲ್ಲಿ ಹೊರಟೋಯ್ತು. ಏನೂ ಇರಲಿಲ್ಲ. ಇಷ್ಟು ಬೇಗ ಒಂದು ಫೋಟೋ ಏನೂ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಬನ್ನಿ, ಇಲ್ಲಿ ತುಂಬ ಬಂಡೆಗಳಿದೆ. ಅದಕ್ಕೆ ನೋಡೋಣ ಏನಾದರೂ ಇದೆಯಾ ಅಂತ ಹೇಳಿ. ಬರೀ ಬಂಡೆಗಳು ಮಾತ್ರ ಇದೆ ನೋಡಿ. ಯೂಟ್ಯೂಬರ್ ಬಂದರೆ ಅಲ್ಲಿ ಇಲ್ಲಿ ನಿಂತು ಫೋಟೋ ತೆಗೆಯೋದು, ವೀಡಿಯೋ ಮಾಡೋದೇ ಆಗುತ್ತೆ. ಇವ್ರು ಇಲ್ಲಿದ್ದಾರೆ, ಅವ್ರು ಅಲ್ಲಿದ್ದಾರೆ, ಕಾಣಿಸ್ತಿಲ್ಲ.
ಮೇಲೆ ಟೆಂಪಲ್ ಇದೆ ಅಂತ ಅಂದ್ಕೊಂಡ್ವಿ, ಬಟ್ ಏನು ಟೆಂಪಲ್ ಇಲ್ಲ, ಇದೇನೋ ಫಿಶ್ ಇದೆ ಅಂದಪ್ಪ ಅಪ್ಪ ಹುಡುಗ ಚಿಕ್ಕ ಹುಡುಗ, ಬಟ್ ಏನು ಕಾಣಿಸ್ತಿಲ್ಲ. ಇವು ಯಾರಿಗೆಲ್ಲ ಜ್ಞಾಪನ ಇದೆಯಾ? ಇವು ಎಷ್ಟು ಗಮ್ಮನ ತಗತ್ತಾ, ನಾವು ಕಿವಿ ಮಾಡ್ಕೊಳ್ಳುವ ಅಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹಾಂ, ಬನ್ನಿ ಏನಿದೆ ನೋಡುವ. ಓಕೆ, ಅಲ್ಲಿ ಹೋಗ್ತಾ ಇದ್ದಾರೆ. ನಾವಿಲ್ಲಿ ಆ್ಯಕ್ಚುಲಿ ಚಿಕ್ಕ ಸ್ಟೆಪ್ಸ್ ಇದೆ, ನಾವು ಅಲ್ಲಿ ಬರಲೇ ಇಲ್ಲ. ಸನ್ಸೆಟ್ ಆಗೋಯ್ತು ಅಂತ ಅಲ್ಲೇ ಮಾತಾಡ್ಕೊಂಡು ಹಿಂಗೆ ಗಂಡು ಮಕ್ಕಳೆಲ್ಲ. ಇಲ್ಲಿ ಟೆಂಪಲ್ ಇದೆ ಅನಿಸುತ್ತೆ, ಟೆಂಪಲ್ ಇದೆ ಗಾಯ್ಸು, ಇಲ್ಲೇ ಬಿಚ್ಚೋಗೋಣ. ಸೇಫ್ಟಿ ಫುಲ್ಲು ಸೌಂಡೇ ಇಲ್ಲ. ಅವರೆಲ್ಲ ಬಾಯ್ಸ್ ಅಲ್ಲಿ ಹೋಗಿದ್ದಾರೆ, ಅಲ್ಲಿದ್ದಾರೆ. ಆ್ಯಕ್ಚುಲಿ ನಾನು ಈ ಕಡೆ ಬಂದೆ, ಬಟ್ ಒಂದು ಶಬ್ದ ಇಲ್ಲ, ನಿಶಬ್ದವಾಗಿದೆ. ನಾನು ಮೊದಲೇ ಎದುರು ಪುಕ್ಲಿ, ಬಟ್ ಡೋಂಟ್ ವರಿ. ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ಇಲ್ಲೊಂದು ಗುಹೆ ಥರ ಇದೆ, ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಅಲ್ಲಿ ಚಿಕ್ಕದು ಫಿಶ್ಶು, ವಾವ್ ಎಷ್ಟು ಚಂದ ಕಾಣಿಸ್ತಾ ಇದೆ. ನಂಗೆ ಅದ್ರಲ್ಲಿ ಹೋಗಿ ಭಯ ಆಗುತ್ತೆ ಸೀರಿಯಸ್ಲಿ. ಚಿಕ್ಕ ಫಿಶ್ಶು ಇಲ್ಲಿ ಕಾಣಿಸ್ತಾ ಇದೆಯಾ? ಫಿಶ್ಶು ಬಾಯ್ಸ್ ಬಂದಾಗ ಅಲ್ಲಿ ಹೋಗ್ತೀನಿ, ಅಲ್ಲಿವರೆಗೂ ಹೋಗಲ್ಲ, ನಂಗೆ ಭಯ ಆಗುತ್ತೆ. ಇದೇನೋ ಗುಹೆ ಥರ ಒಳಗಡೆ ಇದೆ, ನಂಗೆ ಅದ್ರಲ್ಲಿ ಹೋಗಿ ಭಯ. ಇಲ್ಲಿಗೆ ಬೇಕಿದ್ರೆ ಆಮೇಲೆ ಹೋಗೋಣ. ನಂಗೆ ಒಬ್ಳಿಗೆ ಹೋಗಿ ಭಯ ಆಗುತ್ತೆ, ಅದಕ್ಕೆ ಕಾಲ್ ಮಾಡಿ ಕರೆದಿದ್ದೀನಿ, ಬನ್ನಿ ಇಲ್ಲಿ ಫಿಶ್ ಇದೆ ಅಂತ ಹೇಳಿ. ಬರ್ತಾರ ನೋಡೋಣ. ಏನಿದು ಗುಹೆ? ಹೋಗ್ಬೋದಾ? ಏನೂ ಇಲ್ಲ ಅಲ್ಲ. ಒಬ್ಬ ಈ ಚಿಕ್ಕ ಕೊಂಡಿ ಇದೆ ಅಷ್ಟೇ, ಏನೇನೋ ಐಟಮ್ಸ್ ಇದೆ. ಒಬ್ಬ ಈ ಕಡೆ ಇಲ್ಲಿ ದಾರಿ ಅಷ್ಟೇ, ಏನೇನೂ ಇಲ್ಲ. ಹೋಗೋಣ ವಾಪಸ್ ಇಟ್ಕೊಂಡು ಒಳಗಡೆ. ಹಬ್ಬ, ಇಲ್ಲೇ ಇದೆಯಾ ಫಿಶ್? ಒಬ್ಬ ಸಿಗಲ್ಲ ಅಲ್ಲ ಇದು ಕೈಗೆ? ಇವರು ನಮ್ಮ ಜೊತೆ ಬಂದವರಾ? ಇಲ್ಲ, ಇವಾಗ ಬಂದವರು ಇವರು. ಅವ್ರ ಮುಂಚೆನೇ ಪ್ಲಾನ್ ಆಗಿತ್ತು, ಬಟ್ ನಮ್ಮ ಜೊತೆ ಬರಲಿಲ್ಲ. ಓಕೆ, ಬಸವಣ್ಣ ಬೆಟ್ಟ ಹತ್ತಿ ಆಲ್ರೆಡಿ ಇಳಿತಾ ಇದ್ದೀವಿ. ಸಿ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಬೇಗ ಸನ್ಸೆಟ್ ಆಗೋಯಿತು ಆ್ಯಂಡ್ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ, ಅಂದಾಗಿ ಹೋಗ್ತಾ ಇದ್ದೀವಿ. ಇದು ಏನು ಯೂಸ್ ಇಲ್ಲ, ಕತ್ಲೆ ಆಗುತ್ತಷ್ಟೆ. ಏನೋಪ್ಪ ಬೇಗ ಸನ್ಸೆಟ್ ಆಗೋಯಿತು ಈ ಪ್ಲೇಸಲ್ಲಿ ಮಾತ್ರ. ತುಂಬ ಲಾಂಗ್ ಬಂದಿದ್ದಕ್ಕೂ ಏನೂ ಯೂಸ್ ಇಲ್ಲ, ವೇಸ್ಟ್ ಅಂತ ಆಗೋಯಿತು. ಹೋಗೋಣ ಬನ್ನಿ. ಬಂದೆ. ಮೇಲಿಳಿದು ಕೆಳಗಡೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ನಾನು ವಾಶ್ರೂಮ್ಗೆ ಹೋಗಬೇಕಿತ್ತು ಆ್ಯಂಡ್ ವಾಟರ್ ಬೇಕಿತ್ತು, ಅಂದಾಗಿ ಪಾಪ ಇವ್ರ ಮನೆಯಲ್ಲಿ ನಾನು ಕೇಳ್ತಾ ಇದ್ದೀನಿ. ಬಾಯ್ಸ್ ಎಲ್ಲ ನೀರು ಕೊಟ್ಟು ವಾಟರ್ ಕೊಡೋದಕ್ಕೆ ಇಲ್ಲಿ ಊರವರು ಮನೆಯಲ್ಲಿ ವಾಟರ್ ಕೇಳ್ಕೊಂಡು, ವಾಟರ್ ಬಾಟಲ್ ನಾನು ತರೋದು ಮರ್ತೋಗ್ಬಿಟ್ಟಿದ್ದೀನಿ ಅದು ಗಾಯ್ಸ್. ಹಾಗಾಗಿ ವಾಟರ್ ಬಾಟಲ್ ಕೇಳ್ಕೊಂಡು ನಿಂತ್ಕೊಂಡಿದ್ದೀನಿ. ಥ್ಯಾಂಕ್ ಯು. ವಾಟರ್ ಬನ್ನಿ ಹೋಗೋಣ ಇವಾಗ. ವಾಟರ್ ಕುಡ್ಕೊಂಡು ನಮ್ಮ ಗಾಯ್ಸಿಗೆ ಬೇಕಂದ್ರೆ ಕೊಟ್ಟು ಹೋಗು. ಏನು ಸೌಂಡ್ ಇದೆ ನೋಡಿ. ಬಂಕ್ ಹತ್ರ ಬಂದ್ವಿ, ಒಬ್ಬರು ಹಿಂದೆ ಒಬ್ಬರು ಮುಂದೆ ಅಂತ ಅಂದ್ಕೊಂಡು 30 ಕಿಲೋಮೀಟರ್ ಮುಂದೆ ಬಂದಿದ್ವಿ.
ಹಾಯ್ 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 ಇಲ್ಲ ನ್ಯೂ ಫ್ರೆಂಡ್ಸ್. ಎಲ್ಲರ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ಇವರು ದರ್ಶನ್ ಗೊತ್ತಾಯಿತು, ಇವ್ರ ಹೆಸರು ಗೊತ್ತಾಗಿಲ್ಲ, ಅವ್ರ ಹೆಸರು ಗೊತ್ತಾಗಿಲ್ಲ, ಅವರು ಗೊತ್ತಾಗಿಲ್ಲ, ಅವರು ಗೊತ್ತಾಗಿಲ್ಲ. ಯಾರ್ದು ನೇಮ್ ಕೇಳಿ ಗುರು ಗುರು ಗುರುನ ನಿಮ್ಗೆ ತೇಜ. ಹಾಂ, ಇನ್ನೊಂದ್ಸಲ ವಿಡಿಯೋ ನೋಡ್ಕೊಂಡು ನನ್ನ ಹೆಸರು ಕಂಡಿಡ್ಕೋಬೇಕು. ಬಿಕಾಸ್ ನನಗೆ ಹೆಸರು ಗೊತ್ತಾಯ್ತು. ಅವರು ತೇಜಸ್ ಮಾತ್ರ ಗೊತ್ತು. ಎಲ್ಲ ಹೊಸ ಫ್ರೆಂಡ್ಸು, ಎಲ್ಲ ಹೊಸ ಟೀಮ್ ಕೂಡ. ಹಾಂ, ಸೊ ಸಿ ಎಷ್ಟು ಬೈಕ್ಸ್ ಬಂದಿದೆ. ಎಲ್ಲ ಲಾಸ್ಟ್ ಒಂದ್ಸಲ ಬಾಯ್ ಹೇಳಿ ಹೋಗೋಣ ಅಂತ ಹೇಳಿ ಬಾಯ್ ಹೇಳಿ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲಿಗೆ ಒಂದು ಸ್ಟಾಪ್ ಹಾಕಿದ್ವಿ. ತುಂಬ ಹೊತ್ತು ಆದ ಮೇಲೆ ಅಲ್ಲಿ ಇಲ್ಲಿ ಸರ್ಕಸ್ ಮಾಡಿಕೊಂಡು ಫೈನಲಿ ನಮ್ಮ ಜುಟ್ಟು ನೋಡಿ, ಇದು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಕಾಫಿ ಕುಡಿತಾವು, ನಾವು ಜ್ಯೂಸ್ ಕುಡಿಯೋಣ. ಪಾಪ ಅದು ಯಾವ ಶೇಪ್ರಸ್ ಮಲ್ಕೊಂಡಿದೆ ಅಂತ ಮಾನವರಲ್ಲಿ ಫೋಟೋ ವಿಡಿಯೋ ಮಾಡ್ಕೊಳ್ತಿದ್ದಾರೆ. ಚಂದ್ರೈಪಟ್ನ ಇದಳು ಯಾಕೋ ಇದು ಫುಲ್ ಕಂಫರ್ಟಬಲ್ ಆಗಿ ಮಲ್ಕೊಂಡಿದೆಯಾ ಅಥವಾ ಅಷ್ಟೊಂದು ಇದೇ ಬರ್ತಿದೆಯಾ ಇದಕ್ಕೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ 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 ಮಲ್ಕೊಂಡಿದ್ದಾನೆ. ಸೈಡಲ್ಲಿ ಹೋಗಿ ಮಲ್ಕೋಬೇಕು ತಾನೆ. ಪೆಟ್ರೋಲ್ ಬಂದು ವೆಹಿಕಲ್ಸ್ ಎಲ್ಲ ಹೋಗೋ ಮಧ್ಯದಲ್ಲಿ ಮಲ್ಕೊಂಡಿದ್ದಾನೆ. ಏನೋ ನಿಂದು ನಾಚಿಕೆ ಆಗಲ್ಲ. ಪಾಪ ಕಾಲ್ಗೇನೋ ಏಟ್ ಮಾಡ್ಕೊಬಿಟ್ಟಿದ್ದಾನೆ. ಪಾಪ ಎದುರಿಸ್ಬಿಟ್ಟು ಇವನ ಕಾರವ್ರು ಬಂದು ಹೋಗ್ತಾ ಇದೆ. ಇವಾಗ ಮಲ್ಕೊಳ್ತಾನೆ. ಸೈಡಲ್ಲಿ ಮಲ್ಕೋಬೇಕು ತಾನೆ. ಹೋಗ್ತಾ ಇದ್ದಾನೆ ಇವಾಗ ಸೈಡಿಗೆ. ಪಾಪ ಮಲ್ಕೊಳ್ಳೋ ಅಲ್ಲೇ, ಅಟ್ಲೀಸ್ಟ್ ಅಲ್ಲೇ ಯಾರೂ ಬರೋಲ್ಲ. ಇಲ್ಲಿ ಮಲ್ಕೊಂಡಿದ್ದಾನೆ. ವೆಹಿಕಲ್ಸ್ ಎಲ್ಲ ಬಂದು ಅದನ್ನು ಡಿಸ್ಟರ್ಬ್ ಮಾಡುತ್ತೆ. ಸೊ ಗೈಸ್, ಮನೆಗೆ ಬಂದಿದ್ದಾಯಿತು. ಏನಿದು ಜುಟ್ಟು ಹೇರ್ ಕಟ್ ಚೆಂದ ಆಗಿಲ್ಲ. ಆ್ಯಕ್ಚುಲಿ ನನ್ನದು ಹೇರ್ ನನಗೆ ಒಂಥರ ಅಸಹ್ಯ ಫೀಲ್ ಬರ್ತಿದೆ ಬಿಟಾಕಿ ಅದು. ಬಿಕಾಸ್ ಈ ಸಲ ಹೇರ್ ಕಟ್ ಮಾಡಿಸಿದ್ದು ತುಂಬ ವರ್ಸ್ಟ್ ಆಗಿತ್ತು. ಸೊ ಈ ಒಂದು ರೈಡ್ ಇಲ್ಲಿಗೆ ಸದ್ಯಕ್ಕೆ ಮುಗೀತು. ಏನೋ ಅಂದ್ಕೊಂಡು ಹೋದ್ವಿ, ಅಲ್ಲಿ ಸನ್ಸೆಟ್ ಹೋಗ್ತಿದ್ದಂಗೆ ಮೇ ಬಿ ಆ ಸೂರ್ಯನಿಗೂ ಇಷ್ಟ ಇರಲಿಲ್ಲ ಅಂತ ಅನ್ಸುತ್ತೆ, ಬೇಗ ಹೊಡೋಗ್ಬಿಟ್ಟ. ಸೊ ಅಂದಾಗಿ ಇವಾಗ ಟ್ರಾಫಿಕಲ್ಲಿ ಇಲ್ಲಿಗೆ ಬರೋಷ್ಟರೊಳಗಡೆ ಸಾಕಾಗೋಯ್ತು. ನಾನು ಇವಾಗ ಕಸಿನ್ ಮನೆಗೆ ಬಂದಿದ್ದೀನಿ. ಇಲ್ಲಿಂದ ಒಂದು 10 ಮಿನಿಟ್ಸ್ ಹೊರಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.